ಜಿಲ್ಲೆಯಲ್ಲಿ ಮಹಾ ಅಕ್ರಮ ದಂಧೆಯೇ ನಡೀತಾ ಇದೆ. ಪೊಲೀಸರು ಮತ್ತು ಗಣಿ ಇಲಾಖೆ ಅಧಿಕಾರಿಗಳೇ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ. ಬಿಲ್ಲು ಮತ್ತು ಪರ್ಮಿಟ್ ಇಲ್ಲದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅದಿರು ಅಕ್ರಮ ಸಾಗಾಟ ಆಗ್ತಾ ಇದೆ. ಪೊಲೀಸರು ಮತ್ತು ಗಣಿ ಇಲಾಖೆ ಅಧಿಕಾರಿಗಳೇ ದಂಧೆಗೆ ಹಾಗಾದ್ರೆ ಕುಮ್ಮಕ್ಕು ನೀಡಿದ್ರ ಸಾವಿರಾರು ಟನ್ಗೂ ಅಧಿಕ ಅದಿರು ಅನುಮಾನಾಸ್ಪದವಾಗಿ ಡಂಪಿಂಗ್ ಆಗ್ತಾ ಇದೆ. ತೋರಣಗಲ್ನ ಬನ್ನಿಹಟ್ಟಿ ರೈಲ್ವೆ ಕ್ರಾಸಿಂಗ್ ಬಳಿ ಕಬ್ಬಿಣದ ಅದಿರು ಡಂಪಿಂಗ್ ಆಗಿದೆ. ಸಂಡೂರು ತಾಲೂಕಿನ ತೋರಣಗಲ್ನ ಬನ್ನಿಹಟ್ಟಿ ಇದು. ಇಲ್ಲಿ ರೈಲ್ವೆ ಕ್ರಾಸಿಂಗ್ ಲಿಂಗದಹಳ್ಳಿಗೆ ಹೋಗುವ ದಾರಿ ಪಕ್ಕದಲ್ಲಿ ಸಾವಿರಾರು ಟನ್ ಅದಿರು ಪತ್ತೆಯಾಗಿದೆ. ರೈಲ್ವೆ ಇಲಾಖೆಗೆ ಸೇರಿದ ಸ್ಥಳದಲ್ಲಿ ಸುಹಾನ್ ಕಂಪನಿಗೆ ಸೇರಿದ ಅದಿರು ಇದು. ಪರ್ಮಿಟ್ ಇಲ್ಲದೆ ನೂರಾರು ಲಾರಿಗಳ ಮೂಲಕ ಅದಿರು ಸಾಗಾಟ ಮಾಡ್ತಾ ಇದ್ದಾರೆ. ಎಗ್ಗಿಲ್ಲದೆ ಅದಿರು ಸಾಗಾಟ ಆದ್ರೂ ಕೂಡ ಅಧಿಕಾರಿಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದಾರೆ. ಅಕ್ರಮ ಡಂಪಿಂಗ್ ಯಾರ್ಡ್ಗೆ ಬಳ್ಳಾರಿಯ ಡಿಎಂಜಿ ಅಧಿಕಾರಿಗಳು ಈಗ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಕ್ರಮದಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ಎಗ್ಗಿಲ್ಲದೆ ನಡೀತಾ ಇದೆಯಾ ಗೊತ್ತಿಲ್ಲ. ತನಿಖೆ ಆಗ್ಬೇಕು ಇನ್ನು ಮುಂದಕ್ಕೆ. ಬಳ್ಳಾರಿಯಲ್ಲಿ ಆಗ್ತಾ ಇರುವ ಅಕ್ರಮ ದಂಧೆ ಇದು. ಪೊಲೀಸರು ಮತ್ತು ಗಣಿ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರುವ ಅನುಮಾನ ಸದ್ಯ ಕಾಡ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಲಿಂಗದಹಳ್ಳಿಗೆ ಹೋಗುವ ದಾರಿ ಪಕ್ಕದಲ್ಲಿ ಸಾವಿರಾರು ಟನ್ ಅದಿರುಗಳು ಪತ್ತೆಯಾಗಿದೆ. ಇದು ರೈಲ್ವೆ ಇಲಾಖೆಗೆ ಸೇರಿದ ಸ್ಥಳದಲ್ಲಿ ಸುಹಾನ್ ಅನ್ನುವ ಕಂಪನಿಗೆ ಸೇರಿದ ಅದಿರು ಈಗ ಪತ್ತೆಯಾಗಿರೋದು. ಅಧಿಕಾರಿಗಳು ಕಂಡಿದ್ದು ಕುರುಡ್ರಾದ್ರು ಅನ್ನುವ ಪ್ರಶ್ನೆ ಇದೆ. ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಯಾಕೆ ರೈಡ್ ಮಾಡಿಲ್ಲ, ಯಾಕೆ ಇದನ್ನಿಲ್ಲಿ ತನಕ ಸೀಸ್ ಮಾಡೋ ಕೆಲಸ ಮಾಡಿಲ್ಲ, ಸಹಜವಾಗಿ ಕಾಡೋ ಪ್ರಶ್ನೆ. ಅಧಿಕಾರಿಗಳು ಪೊಲೀಸರು ಕೂಡ ಶಾಮೀಲಾಗಿ ಇವರಿಗೆ ಕುಮ್ಮಕ್ಕು ಅಥವಾ ಸಪೋರ್ಟ್ ಮಾಡ್ತಾ ಇದ್ದಾರಾ ಅಂತ ಇನ್ನು ಮುಂದಕ್ಕಷ್ಟೇ ಇದು ಬಯಲಿಗೆ ಬರಬೇಕಾಗಿದೆ. ಬನ್ನಟ್ಟಿ ರೈಲ್ವೆ ಯಾರ್ಡಿಂದಲಿ ಸುವರ್ಣ ಸ್ಟೀಲ್ಸಿಂದ ಮಾಂಡವಿ ಪೈಲಟ್ಸಿಗೆ ಮೆಟಲ್ ಹೋಗ್ತಾ ಇದೆ. ಅದರಲ್ಲಿ ಯಾರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಇಲ್ಲೀಗಲ್ ಅಂತ ಹೇಳಿದ್ದಾರೆ. ಬಟ್ ಎಲ್ಲರೂ ಬಂದುಬಿಟ್ಟು ವೆರಿಫೈ ಮಾಡಿಬಿಟ್ಟು ಎಲ್ಲ ಲೀಗಲ್ ಅಂತೇಳಿ ಪರಿಶೀಲನೆ ಮಾಡಿ ಕೊಟ್ಟಿದ್ದಾರೆ. 4,000 ಟನ್ 4,000 ಟನ್ 205 ಟ್ರಿಪ್ ಚೀಟಿ ಎಲ್ಲ ಲೀಗಲ್ ಆಗಿದೆ. ಇಲ್ಲಿ ಆಗಲಿಕ್ಕೆ ಆದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ರೈಲ್ವೆ ಅವ್ರ ಪರ್ಮಿಷನ್ ತೊಗೊಂಡ್ಬಿಟ್ಟು ಅವ್ರದ್ದೇ ಆ್ಯಡ್ ಆಗಿದ್ದಕ್ಕೋಸ್ಕರ ಇಲ್ಲೊಂದು 50 ಟ್ರಿಪ್ಪು ಬೆಳಗ್ಗೆನೇ ಬಂದಿದ್ದು ಗಾಡಿಗಳು. ಅವು ಇಲ್ಲಿ ಅನ್ಲೋಡ್ ಮಾಡಿಸಿದ್ವಿ. ಮತ್ತು ಮಧ್ಯಾಹ್ನದಿಂದ ಅಲ್ಲೇ ಅನ್ಲೋಡ್ ಆಗಿದ್ದಾವೆ. ಮತ್ತು ಅದನ್ನು ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗ್ತಾ ಇದ್ವಿ. ಅವ್ರು ರೈಲ್ವೆ ಜಾಗದಲ್ಲೇ ಮಾಡಿದ್ವಿ. ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಅಂತೇಳಿ ಇಲ್ಲಿ ಮಾಡ್ತೀವಿ. ಇಲ್ಲಿ ಅವರೇ ಸೂಚನೆ ಮಾಡಿದ್ವಿ. ಅಲ್ಲೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಗಾಡಿ ಅಲ್ಲೇ ಹಾಕ್ಕೊಳ್ರಿ ಮೆಟ್ರೆಲ್ಲ. ಪೊಲೀಸ್ ಇನ್ಫಾರ್ಮೇಷನ್ ಪ್ರಕಾರ ನಾವಿಲ್ಲಿ ಚೆಕ್ ಮಾಡೋದಕ್ಕೆ ಅಂತ ಬಂದ್ವಿ. ಡಾಕ್ಯುಮೆಂಟ್ಗಳನ್ನೆಲ್ಲ ವೆರಿಫೈ ಮಾಡಿದ್ವಿ. ಇದೆಲ್ಲ ಜಿನ್ನೆನ ಇದೆ. ಹಾಗೆ ಇದನ್ನ ಮತ್ತೆ ದಾಸ್ತಾನನ್ನೆಲ್ಲ ಪರಿಶೀಲನೆ ಮಾಡ್ತೇವೆ. ಲೀಗಲ್ ಆಗಿದೆ. ಯಾವುದು ಮೇಡಮ್ ಅದು ಕಂಪನಿ? ಸುಹಾನ್ ಕಂಪ್ನಿಯಿಂದ ಬಂದಿರೋಂಥದ್ದು, ಸ್ಟೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ. ಇದು ಮಾಂಡವಿ ರಿವರ್ ಪೆಲೆಟ್ ಪ್ಲಾಂಟ್ಗೆ ಹೋಗುವಂಥದ್ದು, ಬನ್ನಿಹಟ್ಟಿ ರೈಲ್ವೆ ಸೈಡ್ ಕಡೆಯಿಂದ ಹೋಗುವಂಥದ್ದು. ಇಲ್ಲಿ ಯಾಕೆ ಇದು ಡಂಪ್ ಮಾಡಿದ್ರೆ? ರೈಲ್ವೆ ರೇಕ್ ಮೂವ್ಮೆಂಟ್ ಆಗಬೇಕಾದ್ರೆ ರೈಲ್ವೆ ಸೈಡಲ್ಲಿ ತಂದು ಹಾಕೊಂಡಿರ್ತಾರೆ. ಈಗ ಅದಕ್ಕೆ ರೈಲ್ವೆ ಇಲಾಖೆಯವ್ರನ್ನೂ ನಾವು ಕೇಳಿದ್ವಿ. ಇಲ್ಲೋದ್ರು ಅವ್ರ ಪ್ರಿಮಿಸಸ್ ಅಲ್ಲಿ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ರೋಡ್ ರೇಕ್ ಪರ್ಮಿಷನ್ ಇದೆ. ಪೊಲೀಸ್ ಇನ್ಫಾರ್ಮೇಷನ್ ಪ್ರಕಾರ ನಾವಿಲ್ಲಿ ಚೆಕ್ ಮಾಡೋದಕ್ಕೆ ಅಂತ ಬಂದ್ವಿ. ಡಾಕ್ಯುಮೆಂಟ್ಗಳನ್ನೆಲ್ಲ ವೆರಿಫೈ ಮಾಡಿದ್ವಿ. ಇದೆಲ್ಲ ಜಿನ್ನೆನ ಇದೆ. ಹಾಗೆ ಇದನ್ನ ಮತ್ತೆ ದಾಸ್ತಾನನ್ನೆಲ್ಲ ಪರಿಶೀಲನೆ ಮಾಡ್ತೇವೆ. ಲೀಗಲ್ ಆಗಿದೆ. ಯಾವುದು ಮೇಡಮ್ ಅದು ಕಂಪನಿ? ಸುಹಾನ್ ಕಂಪ್ನಿಯಿಂದ ಬಂದಿರೋಂಥದ್ದು, ಸ್ಟೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ. ಇದು ಮಾಂಡವಿ ರಿವರ್ ಪೆಲೆಟ್ ಪ್ಲಾಂಟ್ಗೆ ಹೋಗುವಂಥದ್ದು, ಬನ್ನಿಹಟ್ಟಿ ರೈಲ್ವೆ ಸೈಡ್ ಕಡೆಯಿಂದ ಹೋಗುವಂಥದ್ದು. ಇಲ್ಲಿ ಯಾಕೆ ಇದು ಡಂಪ್ ಮಾಡಿದ್ರೆ? ರೈಲ್ವೆ ರೇಕ್ ಮೂವ್ಮೆಂಟ್ ಆಗಬೇಕಾದ್ರೆ ರೈಲ್ವೆ ಸೈಡಲ್ಲಿ ತಂದು ಹಾಕೊಂಡಿರ್ತಾರೆ. ಈಗ ಅದಕ್ಕೆ ರೈಲ್ವೆ ಇಲಾಖೆಯವ್ರನ್ನೂ ನಾವು ಕೇಳಿದ್ವಿ. ಇಲ್ಲೋದ್ರು ಅವ್ರ ಪ್ರಿಮಿಸಸ್ ಅಲ್ಲಿ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೆಂಕಟೇಶ್ ನೀಡಿದ್ದಾರೆ. ವೆಂಕಟೇಶ್, ಎಷ್ಟು ದಿನಗಳಿಂದ ಈ ಕಲಾಟ ಆಗ್ತಾ ಇತ್ತು? ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಈಗ ಏನಾಯ್ತು? ಅಲ್ಟಿಮೇಟ್ ಆಗಿ ಏನಾಯ್ತು? ಹೌದು ವಿದ್ಯಾ, ಏನು ಬಳ್ಳಾರಿಯ ಸಂಡೂರಿನಲ್ಲಿ ಮತ್ತೆ ಅಕ್ರಮ ಅದಿರು ದಂಧೆ ಆರಂಭವಾಗಿದೆಯಾ ಅಂತಕ್ಕಂತ ಏನು ಕೂಗಿದೆ. ಅದು ಈಗ ಈ ಒಂದು ಪ್ರಕರಣದಿಂದ ಅದು ಸತ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಂಡೂರಿನ ಏನು
ಬನ್ನಿಹಟ್ಟಿ ಕ್ರಾಸಿಂಗ್ ರೈಲ್ವೆ ಕ್ರಾಸಿಂಗ್ ಏನಿದೆ ಆ ಕ್ರಾಸಿಂಗ್ ಹತ್ರ ಅನುಮಾನಾಸ್ಪದವಾಗಿ ಅದಿರನ್ ಡಂಪಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಏನು ಈ ಅದಿರೇನಿದೆ ಇದು ಅಕ್ರಮವಾಗಿ ತಂದು ಅಲ್ಲಿ ಡಂಪಿಂಗ್ ಮಾಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ದಾಳಿಯನ್ನ ಮಾಡಿದ್ರು. ಜೊತೆಗೆ ಏನು ರೈಲ್ವೆ ಇಲಾಖೆಗೆ ಸೇರಿದ ಸ್ಥಳದಲ್ಲಿ ಸುಹಾನ್ ಕಂಪನಿಗೆ ಸೇರಿದ ಅದಿರು ಸುಮಾರು 4,000 ಟನ್ಗೂ ಅಧಿಕ ಏನು ಅದಿರುತ್ತೋ ಅಲ್ಲಿ ಡಂಪ್ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ದಾರೆ. ಅದರ ಜೊತೆಗೆ 210ಕ್ಕೂ ಲಾರಿಗಳನ್ನ ತಪಾಸಣೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಆ ಭಾಗದಲ್ಲಿ ಅಂದ್ರೆ ಸಂಡೂರಿನ ಭಾಗದಲ್ಲಿ ಮತ್ತೆ ಅಕ್ರಮ ಅದಿರು ಸಾಗಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಏನು ಹೋಗಿತ್ತು ಅದು ಈ ಒಂದು ಪ್ರಕರಣದಿಂದ ಸತ್ಯ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ. ಅಧಿಕಾರಿಗಳು ಕೂಡ ಕಂಡ್ರು ಕಾಣದಂತೆ ಜಾಣ ಕೂಡನ್ನ ಈಗ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವು ಕೇಳಿ ಬಂದಿರ್ತಕ್ಕಂಥದ್ದು. ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಏನು ಅಕ್ರಮ ಅದಿರು ದಂಧೆ ಏನಿತ್ತು ಅದು ಮತ್ತೆ ಸಣ್ಣದಾಗಿ ಆರಂಭವಾಗಿದೆ. ಅದನ್ನ ಕಡಿವಾಣ ಹಾಕ್ಬೇಕಾದಂತ ಅಧಿಕಾರಿಗಳೇ ಈ ರೀತಿಯಾಗಿ ಜಾಣಕೂಡತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಿಲ್ಲಿಸಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಈಗ ಸ್ಥಳೀಯರು ಮಾಡ್ತಕ್ಕಂಥದ್ದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ.